ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ಆರಾಮದಿರೇನು? ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ್. ಬರ್ರಿ, ಇವತ್ತು ಲಘೂಟನೇ ಎದ್ದೀವ್ರಿ. ನಾವು ನಸ್ಕಿನಾಗೆ ಎದ್ದೀವ್ರಿ. 4 ಗಂಟೆಗೆ ಎದ್ದು ಇವತ್ತು ಹುಣ್ಣಿಮೆ ಐತಲ್ರಿ, ಗುರು ಪೂರ್ಣಿಮೆ ಅದ. ಅದ್ರ ಸಂಬಂಧ ಸ್ವಾಮಿ ಸಮರ್ಥಗೆ ಹೋಗ್ಬೇಕಂಥೇಳಿ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಹೊಂಟೀವಿ ನೋಡ್ರಿ. ಇಲ್ಲಿ ರೋಡಿಗೆ ಹೊಂಟೀವಿ ನೋಡ್ರಿ. ಯಾಕಂದ್ರೆ ಲೈಟ್ ಇದ್ದಿತ್ತಿಲ್ರಿ ಆಮೇಲೆ ನಸ್ಕಿನಾಗ ಹಿಡಿಯೋ ತೊಗೋಬೇಕಂತಂದ್ರೆ, ಅದಕ್ಕಾಗಿ ಹಿಡಿಯೋ ತೊಗೊಳಕ್ಕಾಗಲಿಲ್ಲ. ಇಲ್ಲಿ ನಡೆದೀವಿ ನೋಡ್ರಿ. ಎಲ್ಲರೂ ಮೂರು ನಾಲ್ಕು ಮಂದಿ ಇದ್ದೇವ್ರಿ. ನಾವು ಭೀ ನಮ್ಮ ಅಷ್ಟಿದೇವ್ರಿ ಇಬ್ಬರು, ಮತ್ತು ಇಲ್ಲಿ ಒಬ್ರು ಕಾಣಿಸ್ತಾರೆ ನೋಡ್ರಿ, ಅವ್ರು ಗುಲಾಬಿ ಸೀರೆಯವರು, ಅವರೊಬ್ಬರು, ನಾವು ಬಕ್ಕಿ, ನಮ್ಮ ಚಿನ್ನು ಬಕ್ಕಿ 4-5 ಜನ ಹೋಗಿದ್ದೇವೆ ನೋಡ್ರಿ. ಆಜು ಬಾಜು ಎಷ್ಟು ಗ್ರೀನರಿ ಕಾಣಿಸ್ತ ಮಸ್ತ್. ಈಗ ಮಳೆ ಆಗ್ಯದಲ್ರಿ, ಒಂದು ಸ್ವಲ್ಪ ಈಗ ಒಳ್ಳಿಗತ್ತದ್ರಿ ಅದೆಲ್ಲ ಹುಲ್ಲ. ಇಲ್ಲಿ ನೋಡ್ರಿ, ಹಂಗೇನೆ ಒಂದು ಸ್ವಲ್ಪ ಫೋಟೋ ತಗೊಂಡಿವಿ ನೋಡ್ರಿ. ಅದ್ಯಾಕ ಇನ್ನೇನು ಸಮೀಪ ಬಂದೀವ್ರಿ. ಇಲ್ಲಿ ಮುಂದೆ ಸಾಲಿ ಕಾಣಿಸ್ತದಲ್ರಿ, ಸಣ್ಣ ಹುಡುಗರು ಸಾಲಿ ಸ್ಟಾರ್ಟ್ ಆಗ್ಯದ ನೋಡ್ರಿ. ಇದೇ ವರ್ಷನೇ ಫಸ್ಟ್ ಚಾಲು ಮಾಡ್ರ. ಅಲ್ಲಿ ಮುಂದಕ್ಕೆ ಹೋಗೋಣ ವಿಡಿಯೋ ತೆಗಿತೇವೆ. ಇಲ್ಲಿ ಚಿನ್ನು ನಿಂತೀವ್ರಿ. ಚಿನ್ನೊಂದು ಒಂದು ಸ್ವಲ್ಪ ಫೋಟೋ ತೆಗಿಬೇಕಂತ ಹೇಳಿ ಚಿನ್ನೊಂದು ಒಂದು ಸ್ವಲ್ಪ ತೆಗ್ದ, ಹಂಗೆ ಹಿಡಿಯೋ ಕ್ಲಿಪ್ಪಿಂಗ್ನ ಜರ್ ತೊಗೊಂಡಿವಿ ನೋಡ್ರಿ. ನಾವು ಲಘೂಟನೇ ಹೋಗಿವ್ರಿ. 6 ಗಂಟೆಗೆ ಮನೆಯಂದು ಹೋಗಿದ್ದೆವು, ನಡ್ಕೋತ ಹೋಗಿದ್ದೇವಲ್ರಿ ಕಡಿತನ. 1-1.5 ತಾಸು ಹಿಡಿತು ನೋಡ್ರಿ ದರ್ಶನ ಮಾಡಿ ಹೊರಗೆ ಬರ್ಲಿಕ್ಕೆ. 1.5 ತಾಸು ಹಿಡಿತು. ನಮ್ಮ ಹೊಲದಿಂದ ಅಲ್ಲಿ ಸ್ವಾಮಿ ಸಮರ್ಥ ದರ್ಶನ ಮಾಡಿ ಹೊರಗೆ ಬರ್ಲಿಕ್ಕೆ 1.5 ತಾಸಿನ ಹಾದಿದ್ ನೋಡ್ರಿ. ನಾವೇನು ಜಾಸ್ತಿ ಫಾಸ್ಟಾಗಿ ಹೋಗಿಲ್ಲ, ಏನಿಲ್ರಿ, ನೀವು ಅಂತಾನೆ ಹೋಗಿದ್ದೆವು ಸಾವಕಾಶ. ನಮ್ಮ ಚಿನ್ನೊಬ್ಬಾಕಿದ್ದು ಸಂಗಟ ಅಂತ ಹೇಳಿ ಜಾಸ್ತಿ ಏನು ಫಾಸ್ಟ್ ಹೋಗಿಲ್ರಿ. ಇದೇ ನೋಡ್ರಿ ಸಾಲಿ, ದೊಡ್ಡ ಸಾಲಿ ಆಗೈತೆ ನೋಡ್ರಿ. ಇದು ಸ್ಕೂಲ್ ನೋಡ್ರಿ. ಇಲ್ಲೆಲ್ಲ ಮುಂದೆ ಹೊಂಟಿದ್ದೇವೆ ನಾವು ಅಷ್ಟು ಮಂದಿ. ಚಿನ್ನು ಒಂದು ಸ್ವಲ್ಪ ಹಿಡಿಯೋ ತೆಗ್ದ. ಮತ್ತು ಇಲ್ಲಿ ದಾರ್ಯಾಗ ಒಂದು ತೋಲಿ ಈ ಸ್ವಾಮಿ ಸಮರ್ಥ ಗಿಡ ತಯಾರಾಗ್ಯದ್ರಿ. ಗಿಡದ ಸ್ವಾಮಿ ಸಮರ್ಥ ಕುಂಡ್ಸ್ಯಾರ, ಮಸ್ತ್ ಮಾಡ್ತಾರೆ ನೋಡ್ರಿ. ಇಲ್ಲಿ ಪೂಜೆ ಇತ್ತು. ಇಲ್ಲಿ ದರ್ಶನ ತೊಗೊಂಡು ಹೋಗಕತ್ತೀವಿ ನೋಡ್ರಿ. ಇಲ್ಲಿ ಮುಂದೆ ಸಿಟಿ ಸ್ಟಾರ್ಟ್ ರೀ. ಈ ಕಡೆ ನಾವು ಇಲ್ಲಿ ಮಠ ಏನು ಬಂದಿದ್ದೇವಲ್ರಿ, ಆ ಕಡೆ ಏನು ಸಿಟಿ ಇದ್ದಿತ್ತಿಲ್ಲ. ಈ ಸ್ವಾಮಿ ಸಮರ್ಥ ಗಿಡದಿಂದ ಸಿಟಿ ಸ್ಟಾರ್ಟ್ ಆಗ್ತದ ನೋಡ್ರಿ. ಇವ್ರು ನೋಡ್ರಿ, ಅವರು ಏನಿ ಇಲ್ಲೇ ನಮ್ಮ ಸೇಜಾರ್ನೇ ಇರ್ತಾರೆ ರೀ. ಒಂದು ಸ್ವಲ್ಪ ದೂರ ಐತಿ. ಅವರು ಭೀ ಬಂದಿರ್ರಿ ನಮ್ಮ ಕೂಡ. ಇಲ್ಲಿ ನೋಡ್ರಿ, ಅಕ್ಕಲ್ಕೋಟ್ ಸನಿನೇ ಬಂದೆವು. ಒಟ್ಟು ಎಲ್ಲ ಟ್ರಾಫಿಕ್ ಜಾಮ್ ಆಗಿತ್ತು ನೋಡ್ರಿ. ಇಲ್ಲೆಲ್ಲ ರೋಡ್ ಸೈಡ್ ಎಷ್ಟು ಗಾಡಿಗಳು ಹಚ್ಚಾರ, ಸಿಕ್ಕಾಪಟ್ಟಿ ರಶ್ ಇತ್ತು ನೋಡ್ರಿ. ಅದ್ರಾಗ ಒಂದು ಸ್ವಲ್ಪ ರಾತ್ರಿ ಮಳೆ ಇಟ್ಟಾಗಿತ್ತು. ಮಳೆ ಇಟ್ಟಾಗಿ ಎಲ್ಲ ರೊಜ್ ಆದಂಗೆ ಆಗಿತ್ತು ನೋಡ್ರಿ. ಹಂಗೆ ಹೊಂಟಿದ್ದೆವು. ಸ್ವಲ್ಪ ತೊಗೊಂಡಿನ್ರಿ ಎಲ್ಲ ಕಡೆ ಒಂದು ಸ್ವಲ್ಪ ಹಿಡಿಯೋ. ಸಿಕ್ಕಾಪಟ್ಟಿ ಜನ ಬರ್ತಾರೆ ನೋಡ್ರಿ. ಎಷ್ಟು ದೂರಿನವ್ರು ಬರ್ತಾರೆ, ಅಷ್ಟು ದೂರಿನ ಮಂದಿ ಬರ್ತಾರೆ ನೋಡ್ರಿ. ಈ ಕಡೆ ಒಂದು ಸ್ವಲ್ಪ ವಾಹನಗಳು ಜಾಸ್ತಿನೇ ಇದ್ದು ರೀ. ಭಾಳ ಸಂಭಾಳಿಸಿ ಹೋಗ್ಬೇಕು ನೋಡ್ರಿ. ಇನ್ನೇನು ಸಮೀಪನೇ ಬಂದೀವ್ರಿ. ಸ್ವಾಮಿ ಸಮರ್ಥ ಗುಡಿ ಬಲ್ಯಕ್ಕೇನೆ ಇದ್ದೇವ್ರಿ ಈಗ. ಅಷ್ಟು ಜಾಸ್ತಿ ಫಾಸ್ಟಾಗಿ ಹೋದ್ರೆ 1 ತಾಸಿನ ಹಾದಿ ಐತೆ ನೋಡ್ರಿ. 1 ತಾಸ್ನಾಗ ಹೋಗಿ ರೀಚ್ ಆಗ್ಬೋದು. ಇಲ್ಲಿ ನೋಡ್ರಿ, ನೋಡ್ತಿರ್ಬೋದು ಎಷ್ಟು ರಶ್ ಅದ. ಬಂದೇವು ನೋಡ್ರಿ ಗುಡಿ ಸಮೀಪನೇ. ನಮ್ಮ ಚಿನ್ನು ಭೀ ನಡೆದು ನೋಡ್ರಿ ಪೂರ್ತಿ
ಅಕ್ಕಲ್ಕೋಟ್ಗೆ ಹೋಗತ್ತನ ನಡೆದೋಡ್ರಿ. ಲಗೂಟ ಹೋದೆವಲ್ರಿ ದರ್ಶನ 8 ದರ್ಶನ ಮಾಡಿ ಹೊರಗೆ ಬಂದೇವಂದ್ರೆ ಚಲೋ ಅದ್ರಿ. ಇಲ್ಲಾಂದ್ರೆ 8 ಮುಂದೆ ಹೋದೆವಪ್ಪ ಅಂತಂದ್ರೆ ಸಿಕ್ಕಾಪಟ್ಟೆ ಹೊರಗಿನ ಜನ ಬಂದು ಬಿಡ್ತಾರೆ. ಒಟ್ಟು ದರ್ಶನ ಆಗಂಗಿಲ್ರಿ, ಭಾಳ ದೂರಿಂದ ನಿಂದಿರ್ಬೇಕಾಗ್ತದ ಲೈನ್ಗೆ. ಅದಕ್ಕಾಗಿ ಲಗೂಟನೇ ಹೋಗಿದ್ದೇವೆ ನೋಡ್ರಿ ನಾವು. ಈ ಕಡೆದು ಹೋಗ್ಬೇಕು, ಆ ಕಡೆ ಗರ್ದಿ ಭಾಳ ಅದಂತೇಳಿ ಈ ಕಡೆದು ಹೊಂಟಿವಿ ನೋಡ್ರಿ. ಮಳೆ ಒಂದು ಇದ್ದಿತ್ಲ, ಅದೊಂದು ಚಲೋ ಅದ್ರಿ. ಇವತ್ತು ಮಳೆ ಇದ್ರೆ ಮಂದಿಗೆ ಭಾಳ ಹೈರಾಣ ಆತಿತ್ತು ನೋಡ್ರಿ. ಇರ್ಲಿಕ್ಕೆ ಎಲ್ಲ ಕಡೆ ವ್ಯವಸ್ಥೆ ಅದ ರೀ, ಅಂದ್ರೆ ಭೀ ದರ್ಶನ ಮಾಡೋದು ಇರ್ತದಲ್ರಿ. ಇಲ್ಲಿ ಎಂಟ್ರೆನ್ಸಿಗೆ ಬಂದೇವು ನೋಡ್ರಿ ಈಗ. ಕಾಲ ನೋದು ಇಲ್ಲೇ ಇಡ್ಲತ್ತಿದ್ದೇವೆ ರೀ, ಯಾಕಂದ್ರೆ ಒಳಗೆ ಕಡಿಸಿ ಒಯ್ದೇವು ಅಂದ್ರೆ ಮತ್ತೆ ಹೊಳ್ಳಿ ಅಲ್ಲಿಗೆ ಬರ್ಬೇಕಾಗ್ತದೆ ಅಂಥೇಳಿ ಇಲ್ಲೇ ರೋಡ್ ದಂಡ್ಯಾಗ ಇಟ್ಟೇವಂದ್ರೆ ಹೊಳ್ಳಿ ನಾವು ಯಾಕಡೆ ಸುತ್ತಾಕಿ ಬಂದ್ರೆ ಭೀ ಹಾಕ್ಕೊಂಡು ಹೋಗ್ಲಿಕ್ಕೆ ಚಾನ್ಸ್ ಸಿಗ್ತದೆ ರೀ. ಇಲ್ಲಿ ನೋಡ್ರಿ ಮುಂದಂತರೂ ಸಿಕ್ಕಾಪಟ್ಟೆ ರಶ್ ಇತ್ತು. ಈಚೆ ಕಡೆ ಲೈನ್ ಹೆಣ್ಮಕ್ಳದ ಅಂದ್ರೆ ಮುಂದಕ್ಕೆ ಹೋಗಿ ಲೈನಾಗ ನಿಂದ್ರದಿತ್ತು ನೋಡ್ರಿ. ಈಚೆ ಕಡೆ ದಾಟಿ ಹೋಗ್ಲಿಕ್ಕೆ ಭೀ ಬರ್ತದೆ ಅಂಥೇಳಿ ನಾ ಈಚೆ ಕಡೆ ಸೈಡ್ದೇ ಬಂದೆ. 2 ಸೈಡ್ ದುಕಾನ ಅಂತೂ ಕೇಳಂಗಿಲ್ಲ ರೀ, ಅಟ್ಟು ದುಕಾನ. ನಾವು ಬೆಳಗ್ಗೆ ನಸ್ಕಿನಾಗ ಲಗೂಟ ಎದ್ದು ಅಡುಗೆ ಅದೆಲ್ಲ ಮಾಡಿನೇ ಹೋಗಿದ್ದೇವೆ ನೋಡ್ರಿ. ಯಾಕಂದ್ರೆ ಬರ್ಲಿಕ್ಕೆ ಲೇಟ್ ಆದ್ರೆ ಭೀ ಸೋನುಗೆ ಅದು ಬಿಟ್ಟು ಹೋಗಿದ್ದೇವ್ರಿ. ಅವ್ರ ಪಪ್ಪಾಗ ಸೋನು ಊಟ ಮಾಡ್ತಾರಂಥೇಳಿ ಅಡುಗೆ ಮಾಡೇ ಹೋಗಿದ್ದು ನೋಡ್ರಿ. ಇಲ್ಲಿ ನೋಡ್ರಿ ಲೈನ್ಗೆ ನಿಂತೀವಿ. ಇಲ್ಲಿ ಅದು ಬಂದ್ ಮಾಡೋದು. ಇಲ್ಲೇ ಒಂದು 3-4 ಸುತ್ತು ಹಾಕೋದ್ರಿ. ಇಲ್ಲಿ ನಮ್ಮ ಮುಂದೆ ಒಬ್ಬರು ಒಂದು ಕೂಸು ಪಾಪು ಇತ್ತು. ಅವ್ರು ದೊಡ್ಡವ್ರು ಒಬ್ರು ಇದ್ರು. ಅದು ಅಷ್ಟು ಹೋಗಲಾಗಿತ್ತು ಮುಂದಕ್ಕೆ, ಸಣ್ಣದೈತಲ್ರಿ, ಅವ್ರಿಗೂ ನಡೆದಿತ್ತು. ಇದ್ರ ಸಂಬಂಧ ನಾವು ಭೀ ಸಾವಕಾಶ ನಡೆದೇವು ನೋಡ್ರಿ. ಇಲ್ಲಿ ಲಾಸ್ಟ್ ಇದ್ದಿರ್ಬೋದು ನೋಡ್ರಿ. ಇದು ಲಾಸ್ಟ್ ಲೈನ್ ಅದು. ಈಗ ಮೇನ್ ದ್ವಾರ ಬಾಕಲ್ ತೋರಿಸ್ತೀನಿ ಬರ್ರಿ. ಇಲ್ಲಿ ಐತೆ ನೋಡ್ರಿ ಮರಾಠಿದಾಗ ಶ್ರೀ ಸ್ವಾಮಿ ಸಮರ್ಥ ಅಂತೇಳಿ ನೋಡ್ರಿ. ಇದು ಮೇನ್ ದ್ವಾರ ಬಾಕಲ್ ನೋಡ್ರಿ. ಶ್ರೀ ಸ್ವಾಮಿ ಸಮರ್ಥ, ಜೈ ಜೈ ಸ್ವಾಮಿ ಸಮರ್ಥ ಬರ್ತದ. ಇಲ್ಲಿ ದಯಸಿ ಹಿಂಗೆ ಹೋಗೋದು ನೋಡ್ರಿ. ಪೂರ್ತಿ ವಿಡಿಯೋನ ತೊಗೊಂಡಿನಿ. ಲಾಸ್ಟ್ ಮೂರ್ತಿದು ಮಾಡೋಕ್ಕಾಗಲಿಲ್ಲ ರೀ, ಯಾಕಂದ್ರೆ ಅದು ಸಿಕ್ಕಾಪಟ್ಟೆ ರಸ್ ಇತ್ತು ರೀ. ಒಬ್ರಿಗೊಬ್ರು ಒತ್ತಾಡ್ಲತ್ತಿರು. ಅದ್ರಾಗ ಅಲ್ಲಿ ಜಾಸ್ತಿ ಟೈಮ್ನು ನಿಂದ್ರಗೂಡಂಗಿಲ್ಲಲ್ರಿ. ಅದಕ್ಕಾಗಿ ಅಲ್ಲಿದಷ್ಟೇ ಮಾಡಿಲ್ಲ ನೋಡ್ರಿ. ಪೂರ್ತಿ ವಿಡಿಯೋನ ಮಸ್ತ್ ಒಂದು. ಇಲ್ಲಿ ನೋಡ್ರಿ, ಇಲ್ಲಿ ಗುಡಿ ಮುಂದನೇ ಇದ್ದೆವು. ಎಷ್ಟು ರಶ್ ಅದು ನೋಡ್ತಿರ್ಬೋದು ನೀವು. ಇಲ್ಲೆಲ್ಲ TV ರಿಪೋರ್ಟರ್ಗಳು ಎಲ್ಲರೂ ಬಂದಿರು ನೋಡ್ರಿ.
ಮರಾಠಿದವ್ರು ಬಂದಿರ್ರಿ, ಮಹಾರಾಷ್ಟ್ರದಲ್ರಿ ಇದು. ಮರಾಠಿ ಇದ್ದವರು ಮೀ ಮರಾಠಿ ಮತ್ತು ಸಾಮ್ ಟಿ ವಿ ಈ ಮತ್ತು ಯಾವುದು ಬಂದಿರ್ರಿ 3-4 ಮಂದಿ ರಿಪೋರ್ಟರ್ಗಳು ಇಲ್ಲಿ ಒಬ್ರು ಹರ ನೋಡ್ರಿ. ಇವ್ರು ಹಗಲಿ ಬ್ಯಾಗ್ ಹಾಕೊಂಡವ್ರು ರಿಪೋರ್ಟರ್ನೇ ಹರ ನೋಡ್ರಿ. ಇಲ್ಲಿ ಜಾಗನೇ ಆದ್ರೆ ಅವ್ರಿಗೆ ಅಲ್ಲಿ ನಿಂತು ಮಾತಾಡೋಕೆ. ಇದೆಲ್ಲ ಸೌಂಡ್ ಜಾಸ್ತಿ ಕೇಳಿಸ್ಲತ್ತಿತ್ತು, ಅದರ ಸಂಬಂಧ ಮ್ಯೂಟ್ ಮಾಡಿಬಿಟ್ಟಿನಿ ನೋಡ್ರಿ. ಸಿಕ್ಕಾಪಟ್ಟೆ ಗದ್ದಲ, ಸಿಕ್ಕಾಪಟ್ಟೆ ರಶ್, ಅದರ ಸಂಬಂಧ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡಾಕತ್ತೀನಿ. ಇಲ್ಲಿ ಹಾಗೆ ಒಂದು ಸ್ವಲ್ಪ ವಿಡಿಯೋ ತಕ್ಕೊಂಡಿನಿ. ಇಲ್ಲಿ ನೋಡ್ರಿ ರಿಪೋರ್ಟರ್ಗಳು ಒಬ್ರು ನಂಬರ್ ಹೆಚ್ಚಿರ್ರಿ. ಅವ್ರಿಗೆ ಮಾತಾಡ್ಲಿಕ್ಕೆ ಎಲ್ಲ ಕೇಳಕ್ಕೆ ಈ ಥರ ಮೊಬೈಲ್ದಾಗ ವಿಡಿಯೋ ಮಾಡ್ತಾರೆ ಅವರು. ಸಾಮ್ ಟಿ ವಿ ಅಂದ್ರೆ ಮೇನ್ ದೊಡ್ಡ ಚಾನೆಲ್ ಐತಲ್ರಿ ಇದು. ನೋಡ್ರಿ ಇಲ್ಲಿ ನೋಡ್ತಿರ್ಬೋದು ನೀವು ಕೈಯಾಗ ಮೈಕ್. ಸಾಮ್ ಟಿ ವಿದು ಐತೆ ನೋಡ್ರಿ. ಇವತ್ತು ಗುರು ಪೂರ್ಣಿಮೆ ಅಲ್ರಿ, ಅಷ್ಟು ಬೇಗ ಬಂದಾರ ನೋಡ್ರಿ ಅವರು. ನಾವು ಹೋದಾಗ 8 ಗಂಟೆ ಆಗಿತ್ತು ರೀ. 8:00 ಬಂದಿರು ನೋಡ್ರಿ ಅವ್ರು. ಯಾವಾಗ ಬಂದಾರ ಯಾರಿಕೋನ ಲೇಟ್ ಆಗಾನ ಭಾಳ ರಶ್ ಆಯ್ತು ಅಂತ ಹೇಳಿ ಲಗುಟನೆ ಬಂದಾರ ಅಂದ್ರೆ ಭೀ ಅಷ್ಟು ರಶ್ ಇತ್ತು ರೀ. ಅವರಿಗೆ ಎಲ್ಲ ಒಂದು ಸ್ವಲ್ಪ ಮಾಹಿತಿ ತೊಗೊಂಡು ಇರ್ತದಲ್ರಿ ಅದ್ರ ಸಂಬಂಧ ನೋಡ್ರಿ. ಇಲ್ಲಿ ಮತ್ತೊಬ್ರು ರಿಪೋರ್ಟರ್ ಹರ ನೋಡ್ರಿ. ಎಲ್ಲ ಕಡೆ ಟಿ ವಿಗಳು ಹಚ್ಚಾರ, ಎಲ್ಲ ಕಡೆ ಕಾಣಿಸ್ತದೆ ನೋಡ್ರಿ. ಹೋದ್ರೆ ಬಿಟ್ಟು ಬರಂಗಾಗಲ್ಲ ನೋಡ್ರಿ. ಅಲ್ಲಿ ಅಷ್ಟು ಮನುಷ್ಯಗೆ ಸಮಾಧಾನ ಅನ್ನಿಸ್ತು. ನೋಡ್ರಿ ಇಲ್ಲಿ ಕೇಳಾಕತ್ತಾರ ಅವ್ರೇನು ಹೇಳ್ತಾರೋ. ಮತ್ತಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಜಾಸ್ತಿ ಇರ್ತದೆ. ಮತ್ತು ಹೊಳ್ಳಿ ಟಿ ವಿದಾಗ ನೋಡಿದೇವ್ರಿ ನಾವು ಬಂದು, ಒಟ್ಟು ಹೊರಗಿಂದ ಆವಾಜ್ ಕೇಳ್ಸಂಗಿಲ್ಲ ನೋಡ್ರಿ. ಅವ್ರು ಒಟ್ಟೆ ಮಾತಾಡ್ದೆ ಕೇಳಿಸ್ತೆ ಎಷ್ಟು ಚಂದ. ಹೊರಗಿನ ಸೌಂಡ್ ಬರ್ಲಾರ್ದಂಗೆ ಏನಾರು ಮಾಡ್ತಾರ್ರಿ ಅವ್ರು. ಇಟ್ಟು ಗದ್ದಲ್ದಾಗ ಅವ್ರು ಮಾತಾಡೋದೇ ಕೇಳಿಸಲ್ಲಾಗ್ಯದ. ಹ್ಯಾಂಗೆ ಟಿ ವಿಯಾಗ ಬಿಡ್ತಾರಪ್ಪ ತಂದಿದ್ದೀವಿ ನಾವು. ಆ ಟಿ ವಿಯಾಗ ನೋಡಿದೇವ್ರಿ. ನೋಡೋಣ ಅವ್ರು ಮಾತಾಡೋದು ಅಷ್ಟೇ ಬಂದದ ನೋಡ್ರಿ. ಫಸ್ಟ್ ಕ್ಲಿಯರ್. ಎಲ್ಲ ಸುತ್ತಿನ ಸೌಂಡ್ ಬಂದೇ ಇಲ್ರಿ. ದಿನಾಲೂ ಅದೇ ಮಾಡ್ತಾರಲ್ರಿ ಅವರು. ಎಲ್ಲ ಕಡೆ ಹಿಂಗೆ ರಶ್ ಇದ್ದಲ್ಲಿ ಹೋಗ್ತಾರೆ. ಇಲ್ಲಿ ನೋಡ್ರಿ ದರ್ಶನ ಮಾಡಿ ಹೊರಗೆ ಬಂದಿದ್ದೆವು. ಹೊರಗೆ ಬಂದು ಇಲ್ಲಿ ನೋಡ್ರಿ ದತ್ ಮಂದಿರದ. ಇಲ್ಲಿ ಒಟ್ಟು ಎಷ್ಟು ಜನ ಓದೋರು ಇರ್ತಾರಲ್ರಿ ಗುರುಚರಿತ್ರ, ಇಲ್ಲಿ ಕೂತು ಓದ್ತಾರೆ ನೋಡ್ರಿ. ಇಲ್ಲಿ ಚಿನ್ನವಾಳ ಹಾಗೆ ಒಂದು ಫೋಟೋ ತೆಗಿಬೇಕಂತ ಹೇಳಿ ಫೋಟೋ ತಗ್ಲಿತ್ತಿದ. ನೋಡ್ರಿ ಈ ಜಾಗನೇ ಇಲ್ಲಿ ನೋಡ್ರಿ. ಇಷ್ಟೆಲ್ಲ ಮಂದಿ ಗುರುಚರಿತ್ರ ಓದೋರು ಯಾರು ನೋಡ್ರಿ. ಇಲ್ಲಿ ನೋಡ್ರಿ ಇಲ್ಲೆಲ್ಲ ಓದ್ಲೋತಾರ. ಇಲ್ಲಿ ನೋಡ್ರಿ ಎಲ್ಲ ಮುಗಿಸ್ಕೊಂಡು ದರ್ಶನ ಮಾಡಿ ಬಂದು ಎಷ್ಟೇ ಕೂತಿದ್ದೇವೆ. ಎಷ್ಟಿನ ಬಿಟ್ಟಿತ್ತಿತ್ಲ ಒಂದು ಎಷ್ಟೇ ಕೂತ ಬಳಕ ಒಂದು 5 ನಿಮಿಷ ಆದ ಬಳಕ ಎಷ್ಟಿ ಸ್ಟಾರ್ಟ್ ಆಗಿಬಿಡ್ತು. ನಾವು ಎಷ್ಟೇ ಕೂತೇವೆ ಅಂದ್ರೆ 10 ನಿಮಿಷದ ದಾರಿ ಐತ್ರಿ. ಮತ್ತು ಎಷ್ಟೇನು ಮತ್ತು ಮನೆಗೆ ಬಂದು ಚಿನ್ನು ಸಾಲಿಗೆ ಹೋಗಿದ್ವಲ್ರಿ, ಅದ್ರ ಸಂಬಂಧ ಲೇಟ್ ಆತತ್ ಹೇಳಿ ಗಡ್ಬಡಿ ಮಾಡಿ ಬಂದೇವು ನೋಡ್ರಿ. ಈಗ ನೋಡ್ರಿ ಮನೆಗಂತರೂ ಬಂದೀವಿ. ಚಿನ್ನು ಭೀ ಸಾಲಿಗೆ ಹೋಗ್ಯಾಳ. ವಿಡಿಯೋ ತೊಗೊಳಕ್ಕಾಗಲಿಲ್ಲ ರೀ ನನಗೆ. ಮತ್ತು
ಇವತ್ತಿನ ವಿಡಿಯೋನ ಇಷ್ಟಿತ್ತು ನೋಡಿರಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಹೆಂಗೆ ಅನ್ಸೋದಂತ ಕಮೆಂಟ್ ಮಾಡಿ ಹೇಳ್ರಿ. ಮತ್ತೆ ಸಿಗೋಣ ಇದರಂತೆ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್ ರೀ.